ಗೌರಿ 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 ಗುಂಡಿಗೆಯ ತುಂಬ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದೇ ರೀತಿ ನೀವು ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಕೆಳಗಡೆ ನಿಮಗೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನೀವು ಇನ್ಪುಟ್ ಮಾಡ್ಕೋಬೇಕಾಗುತ್ತೆ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಂಡಾದಮೇಲೆ ನೀವು ಈ ಕೆಳಗಡೆ ಕೊಟ್ಟಿರುವಂತಹ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೀವು ಓಪನ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಂಪಲ್ಲಾಗಿ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ನೀವು ಫಾಂಟ್ ಮೊದಲೇ ಆ್ಯಡ್ ಮಾಡ್ಕೊಂಡಿದ್ರಿ ಅಂದರೆ ಈ ರೀತಿ ಬರುತ್ತೆ, ಇಲ್ಲ ಅಂದರೆ ಕರೆಕ್ಟಾಗಿ ಈ ರೀತಿ ಬರೋದಿಲ್ಲ. ಆಮೇಲೆ ನೀವು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಮೊದಲೇ ಇನ್ಪುಟ್ ಮಾಡ್ಕೊಂಡಿದ್ದೀರಾ ಅಂದರೆ, ಆಮೇಲೆ ನೀವು ಫಾಂಟನ್ನು ಇನ್ಪುಟ್ ಮಾಡ್ಕೊಂಡಿದ್ದೀರಾ ಅಂದರೆ ಇದರಲ್ಲಿ ಒಂದೊಂದು ಸ್ಪೇಸ್ ಕೊಟ್ಟು ಮತ್ತೆ ಸ್ಪೇಸ್ನ ಕಟ್ ಮಾಡಿಬಿಡಿ. ಆವಾಗ ಫಾಂಟ್ ಇದೇ ಥರ ಬರುತ್ತೆ ಮತ್ತೆ ನಿಮಗೆ. ಆವಾಗ ಈಗ ಮುಂದುಗಡೆ ಇಲ್ಲಿ ನೋಡ್ಬೋದು ನೀವು. ಇದಿಷ್ಟಾದಮೇಲೆ ಇಲ್ಲಿ ಒಂದು ಫೋಟೋ ಬರ್ತಾಯಿದೆ. ಇಲ್ಲಿ ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫೋಟೋನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ, ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಫೋಟೋ ಆ್ಯಡ್ ಮಾಡಲಿ. ನೀವು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5th ಒಂದು ಆಪ್ಷನ್ ಇದೆ ಇಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಫುಲ್ ಸ್ಕ್ರೀನ್ ಆಗುತ್ತೆ. ಇದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಇದ್ದರೆ ಓಕೆ. ನಿಮಗಿಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಕರೆಕ್ಟಾಗಿ ಸೈಜ್ನ ಸ್ಕ್ರೀನ್ ಮೇಲೆ ಟಚ್ ಮಾಡಿಕೊಂಡು ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಇಟ್ಕೊಂಡು ಫೋಟೋನ ಹೆಚ್ಚಿಗೆ ಇದ್ದರೆ ಕಟ್ ಮಾಡಿ, ಕಮ್ಮಿ ಇದ್ದರೆ ಅದನ್ನು ಹೆಚ್ಚಿಗೆ ಮಾಡಿ, ಅದನ್ನು ಕರೆಕ್ಟ್ ಬೀಟ್ ಮಾರ್ಕಿಗೆ ಸೆಟ್ ಮಾಡಿ. ನಂತರ ಮತ್ತೊಂದು ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಅದೇ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇಲ್ಲಿ ಲಾಸ್ಟಿಗೆ ಇಲ್ಲೊಂದು ಫೋಟೋ ಮತ್ತು ಇಲ್ಲೊಂದು ಫೋಟೋ ಹಾಕಬೇಕು. ಸೇಮ್ ಇಲ್ಲಿ ಇವೆರಡು ಫೋಟೋ ಹೇಳ್ತೀನಲ್ಲ, ಸೇಮ್ ಅದೇ ರೀತಿಯೂ ಇವೆರಡು ಫೋಟೋನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ನಾನು ಈ 2 ಫೋಟೋನು ಹೇಗೆ ಹಾಕ್ತಿದ್ದೀನಿ ಅಂತ. ಇದನ್ನು ಈ ಫೋಟೋಕ್ಕೆ ನಾನು ಫಸ್ಟ್ ಒಂದು ಫೋಟೋ ಹಾಕಿದ್ನಲ್ಲ, ಈ ಫೋಟೋದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಈ ಫೋಟೋನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋ ಅಂದರೆ ನೀವು ಹಾಕ್ಕೊಂಡಿರ್ತೀರಲ್ಲ ನಿಮ್ಮ ಫೋಟೋನ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಮಾಡ್ಕೊಂಡಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇದನ್ನು ನೋಡ್ಬೋದು ನೀವು. ಇಲ್ಲಿ ಮುಂದುಗಡೆ ಬಾಣದ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ಆಫ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಕಾಣುತ್ತಲ್ಲ, ಇದನ್ನು ಪೇಸ್ಟ್ ಮಾಡಿಬಿಡಿ. ಅದೇ ರೀತಿ ಕೂಡ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಹಾಕಿರೋ ಫೋಟೋನ, ಆಮೇಲೆ ನೀವು ಹಾಕಿರೋ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕಾಪಿ ಮಾಡ್ಕೊಂಡ್ರಲ್ಲ, ಅಲ್ಲೇ ಕ್ಲಿಕ್ ಮಾಡಿ. ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಆ ಬಾಣದ ಗುರುತು ಮೇಲೆ ಕ್ಲಿಕ್ ಮಾಡಿ ಮುಂದುಗಡೆ. ಆಮೇಲೆ ಕಲರ್ ಆಪ್ಷನ್ ಇದೆ ಇಲ್ಲ ಒಂದನೇದು, ಅದನ್ನು ಆಫ್ ಮಾಡಿ. ಇಲ್ಲಿ ಪೇಸ್ಟ್ ಅಂತ ಇದೆಯಲ್ಲ, ಪೇಸ್ಟ್ ಮಾಡಬೇಕು. ಇದೇ ರೀತಿ ಕೂಡ ಇವೆರಡು ಫೋಟೋಕ್ಕೂ ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಇಷ್ಟು ಹೇಳ್ತಾ ಆಮೇಲೆ ನೀವು ಲಾಸ್ಟಿಗೆ ಏನಪ್ಪ ಮಾಡಬೇಕು ಅಂದರೆ ಇವೆರಡೂ ಫಸ್ಟ್ ಅಂದರೆ ಫಸ್ಟ್ ಹಾಕಿರ್ತೇನಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಈ ಥರ ಡಿಲೀಟ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ವಿಡಿಯೋ ಕಮ್ಮಿ MB ಅಂದರೆ ಜಾಸ್ತಿ MB ಆಗೋಕ್ಕಿಂತ ಕಮ್ಮಿ MB ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.